ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿನಿ ವ್ಲಾಗ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಈ ಬ್ಯೂಟಿಫುಲ್ ಫ್ಲವರ್ಸನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಲುಕ್ ಎಟ್ ದಿಸ್ ಬ್ಯೂಟೀಸ್. ಹಾಗೆಯೇ ನಾನು ಈ ರೀತಿ ಡ್ರೈ ಗ್ರೇಪ್ಸನ್ನು ಸೋಕ್ ಮಾಡಿದ್ದೆ ಮಾರ್ನಿಂಗ್ ತಿನ್ನೋಣ ಅಂತ ಹೇಳಿ. ಅದೆಲ್ಲ ತಿಂದಾದ ನಂತರ ಈ ರೀತಿ ಹೇರ್ ಕೇರ್ಗೆ ಅಂತ ಹೇಳಿ ಹೈಬಿಸ್ಕಸ್ ಲೀವ್ಸ್, ದಾಸವಾಳದ ಎಲೆಗಳನ್ನು ಈ ರೀತಿ ಪ್ಲಕ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಬೆನಿಫಿಟ್ಸ್ ಕೊಟ್ಟಿದೆ ದಾಸವಾಳದ ಎಲೆ ಗುಂಪು ಸ್ನಾನದಿಂದಾಗಿ. ತುಂಬಾ ಬೆನಿಫಿಟ್ ಸಿಕ್ಕಿದೆ ಹೇರಿಗೆ. ಹಾಗೆ ನಿಮಗೆ ಕೂಡ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನಾನು 2 ವೆರೈಟೀಸ್ ಆಫ್ ಹೈಬಿಸ್ಕಸ್ ದಾಸವಾಳ ಹೂವನ್ನು ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ ಸಿ ದಿಸ್ ಇಸ್ ಡಾರ್ಕ್ ಇನ್ ಕಲರ್ ಆ್ಯಂಡ್ ಒನ್ ಮೋರ್ ಇಸ್ ಇನ್ ಲೈಟ್ ಇನ್ ಕಲರ್. ಎಷ್ಟು ಸುಂದರವಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಅಲ್ಲ. ಲುಕ್ ಎಟ್ ದಿಸ್ ಟು. ಇದರಲ್ಲೇ ಕೆಂಪು ದಾಸವಾಳನೂ ಬರುತ್ತೆ, ಅದರಲ್ಲಿ ಕೂಡ ಗುಂಪು ಸ್ನಾನ ಮಾಡ್ತಾರೆ ಅಂತ ಕೇಳಲ್ಪಡ್ತೇನೆ. ದಾಸವಾಳದ ಹೂವಲ್ಲೇ ಗುಂಪನ್ನು ಪ್ರಿಪೇರ್ ಮಾಡಿ ಸ್ನಾನ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ನಾನು ದಾಸವಾಳದ ಎಲೆಗಳನ್ನು ಉಪಯೋಗಿಸಿ ಈ ರೀತಿ ಗುಂಪನ್ನು ತಯಾರು ಮಾಡ್ತಾಯಿದ್ದೀನಿ. ಎಲ್ಲ ಹೆಚ್ಚಿನ ವ್ಲಾಗಲ್ಲಿಯೂ ನಾನು ಐ ಗೆಸ್ ಐ ಹ್ಯಾವ್ ರೆಕಾರ್ಡೆಡ್, ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ ಅಂತ ಅನಿಸುತ್ತೆ. ಸೊ ಎಸ್, ಒಂದೊಂದು ಸಲ ಈ ರೀತಿ ಗುಂಪು ಸ್ನಾನ, ಒಂದೊಂದು ಸಲ ತಲೆಗೆ ಹೇರ್ ಪ್ಯಾಕ್ ಅಂತ ಹೇಳಿ ಮೊಸರು ಕರ್ಡ್ ಕೂಡ ಹಾಕ್ತೀನಿ ಒಂದೊಂದು ಸಲ. ಅದು ಕೂಡ ತುಂಬಾ ಬೆನಿಫಿಟ್ ಕೊಟ್ಟಿದೆ ನನಗೆ ಪರ್ಸ್ನಲಿ. ಹಾಗೆಯೇ ಈ ರೀತಿ ಸೋಕಿಂಗ್ ಇನ್ ಸನ್ ಫಾರ್ ಸಮ್ ಅಮೌಂಟ್ ಆಫ್ ವಿಟಮಿನ್ ಡಿ. ನಂತರ ಇಲ್ಲಿ ನಾನು ಜೀರಿಗೆ ಕಷಾಯ ಮಾಡ್ತಾಯಿದ್ದೀನಿ. ಈ ರೀತಿ ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ನಂತರ ಮೆಂತೆ, ಇದಿಷ್ಟನ್ನು ಬಳಸಿ ಮಾಡುವಂಥ ಸಿಂಪಲ್ ಕಷಾಯ. ಚೆನ್ನಾಗಿ ಕುದಿ ಬಂದ ನಂತರ ಈ ರೀತಿ ಒಂದು 1/4 ಗ್ಲಾಸ್ನಷ್ಟು ಹಾಲನ್ನು ಹಾಕ್ಕೊಂಡು ಕಷಾಯ ಪ್ರಿಪೇರ್ ಮಾಡೋದು. ಇಲ್ಲಿ ಜಾಗರಿ, ಬೆಲ್ಲ ಅಥವಾ ಸಕ್ಕರೆ ಕೂಡ ಸಿಹಿಗೆ, ರುಚಿಗೆ ತಕ್ಕಷ್ಟು ಸಿಹಿಗೋಸ್ಕರ ನಾನು ಬಳಸ್ತಾ ಇರುವಂಥದ್ದು. ಇಲ್ಲಿ ನಾನು ಬೆಲ್ಲ ಉಪಯೋಗಿಸಿದ್ದೀನಿ. ಎಸ್, ದ ಕಷಾಯ ಇಸ್ ರೆಡಿ. ಕಷಾಯ ಸವಿಯಲು ಸಿದ್ಧ. ಇದು ಕೂಡ ಹಾಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಕುಡಿತಿದ್ರೆ. ಕಾಫಿ ಟೀ ಬದಲಿಗೆ ಒಂದೊಂದು ಸಲ ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೆಯದು. ಆ್ಯಂಡ್ ಲುಕ್ ಎಟ್ ದಿಸ್ ಕ್ಯೂಟ್ ಲಿಟಲ್ ಬ್ಯೂಟಿ, ರೆಡ್ ಕಲರ್ ಫ್ಲವರ್. ಸೊ ವಾಕಿಂಗ್ ಆ್ಯಂಡ್ ಸೋಕಿಂಗ್. ಈಗ ಇಲ್ಲಿ ಗುಂಪೆಲ್ಲ ರೆಡಿಯಾಗಿದೆ. ಆ್ಯಂಡ್ ಎಸ್, ಗುಂಪು ಸ್ನಾನದಿಂದಾಗಿ ನನಗಂತೂ ತುಂಬಾ ಬೆನಿಫಿಟ್ಸ್ ಆಗಿದೆ. ಹೇರ್ ಫಾಲ್ ಮತ್ತು ಡ್ಯಾಂಡ್ರಫ್ ಇರ್ಬೋದು ತುಂಬಾ ಕಮ್ಮಿ ಆಗಿದೆ. ನಂತರ ಹೇರಿಗೆ ನ್ಯಾಚುರಲ್ ಶೈನಿಂಗ್ ಬೇರೆ ಕೊಡುತ್ತೆ. ಇನ್ನಿವಾಗ ಇನ್ನೊಂದು ಹೆಲ್ದಿ ಮಿಲ್ಕ್ ಶೇಕ್ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಪ್ರಿಪೇರು. ಇಲ್ಲಿ ದಾಳಿಂಬೆ ತಗೊಳ್ತಾ ಇದ್ದೀನಿ, ಈ ರೀತಿ ಒಂದು ದಾಳಿಂಬೆ. ಸೊ ದಾಳಿಂಬೆನ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು 1-2 ಸ್ಪೂನಷ್ಟು ಸಕ್ಕರೆ, ಅದು ನೀವು ರುಚಿ ನೋಡಿಕೊಂಡು. ದಾಳಿಂಬೆ ಕೆಲವೊಂದು ಸತಿ ಹುಳಿ ಇರುತ್ತೆ, ಒಂಥರ ಚೊಗುರಿರುತ್ತೆ. ಆ ಟೈಮಲ್ಲಿ ಸಕ್ಕರೆ ಸ್ವಲ್ಪ ಹಾಕಬೇಕಾಗತ್ತೆ. ಕೆಲವೊಂದು ಸಲ ದಾಳಿಂಬೆ ನ್ಯಾಚುರಲಾಗಿ ಸ್ವೀಟೇ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ಹುಳಿ ಇತ್ತು, ಅದರಿಂದ ನಾನು 1-2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ನಂತರ ಅದಕ್ಕೆ ಒಂದು ಗ್ಲಾಸ್ನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ನಂತರ ಸೋಸಿದರೆ ಈ ರೀತಿ ದಾಳಿಂಬೆ ಮಿಲ್ಕ್ ಶೇಕ್ ಇಸ್ ರೆಡಿ. ಹೆಲ್ದಿ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಗುಂಪು ಸ್ನಾನ ಎಲ್ಲ ಆಯಿತು. ಇನ್ನಿವಾಗ ಮಧ್ಯಾಹ್ನ ಊಟ. ಸೊ ಊಟ ಎಲ್ಲ ಆದ ನಂತರ ನನಗೊಂದು ಪಾರ್ಸೆಲ್ ಬಂದಿತ್ತು. ಸೊ ಲೆಟ್ಸ್ ಓಪನ್ ಗೈಸ್. ಡ್ರೆಸ್ ಪಾರ್ಸೆಲ್ ಇದು, ಚೂಡಿದಾರ ಆರ್ಡರ್ ಮಾಡಿರೋವಂಥದ್ದು. ಸಮ್ಟೈಮ್ಸ್ ಆನ್ಲೈನ್ ಶಾಪಿಂಗ್ ನಾನು ಪ್ರಿಫರ್ ಮಾಡ್ತೀನಿ. ಕೆಲವೊಂದು ಸತಿ ನಮಗೆ ಹೊರಗೆ ಹೋಗಿ ತೆಗಿಲಿಕ್ಕಾಗಲಿಲ್ಲ ಅಂತಂದರೆ ಆಬ್ವಿಯಸ್ಲಿ ಆನ್ಲೈನ್ ಶಾಪಿಂಗೇ ಮಾಡಬೇಕಷ್ಟೆ. ಒಂದೊಂದು ಸಲ ಜಸ್ಟ್ ಮೇಯ್ನ್ ಭಯ ಏನಪ್ಪ ಅಂತಂದರೆ ಸೈಜ್ ಆಗ್ತದಾ ಇಲ್ವಾ ಅಂತ. ಅದೊಂದು ಎಲ್ಲ ಗರ್ಲ್ಸಿಗೆ ಇರ್ಬೋದು ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ, ಡ್ರೆಸ್ ಎಸ್ಪೆಷಲಿ. ನಮಗೆ ಮಾಡಿಯಲಾಗಿರುತ್ತೆ ಸೈಜಿಂದೇ ಪ್ರಾಬ್ಲಮ್, ಆ ಒಂದು ಭಯ ಇರುತ್ತೆ. ಮತ್ತು ಮೇಯ್ನ್ಲಿ ಮೆಟೀರಿಯಲ್ ಆ್ಯಂಡ್ ದ ಕಲರ್ ಆಫ್ ದ ಪ್ರಾಡಕ್ಟ್. ತೋರಿಸಿದ ಕಲರೇ ಕೆಲವು ಸತಿ ಪ್ರಾಡಕ್ಟ್ ಇರಲ್ಲ. ಏನೋ ಥ್ಯಾಂಕ್ ಗಾಡ್ ನಾನು ಯಾವ ರೀತಿ ಆರ್ಡರ್ ಮಾಡಿದ್ದೆ ನಂಗೆ ಬೇಕಂತ ಹೇಳಿ ಅದೇ ರೀತಿ ಬಂದಿದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಕಲರ್ ಈಸ್ ವೆರಿ ಬ್ಯೂಟಿಫುಲ್, ಅದೇ ಕಲರ್ ಇದೆ. ಆ್ಯಂಡ್ ಎಸ್, ಈವನ್ ಸೈಜ್ ಆಲ್ಸೋ, ದ ಡಿಸೈನ್ ಈಸ್ ಸೋ ಬ್ಯೂಟಿಫುಲ್. ಐ ಆಮ್ ಲವ್ವಿಂಗ್ ಇಟ್. ಕಾಂಟ್ ವೇಟ್ ಟು ವೇರ್ ದಿಸ್ ಚೂಡಿದಾರ್ ಆ್ಯಕ್ಚುಲಿ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಟಾಪು, ಶಾಲ್ ಆ್ಯಂಡ್ ಪ್ಯಾಂಟ್, ಈ ಫುಲ್ ಸೆಟ್ ಬಂದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ.
ಆ್ಯಸ್ ಯು ಕ್ಯಾನ್ ಸಿ ಇಟ್ಸ್ ಅ ಗೋಲ್ಡನ್ ಬಾರ್ಡರ್ ಕಲರ್ ಇರುವಂಥ ಚೂಡಿದಾರ್. ಬ್ಯೂಟಿಫುಲ್ ಆಗೇ ಇದೆ. ಒಂಥರ ಇದು ಸಾರಿ ಮೆಟೀರಿಯಲಲ್ಲೇ ಮಾಡಿ ಥರ ಇದೆ. ಯೂಶ್ವಲಿ ಆಗಿ ಸಾರಿಯಲ್ಲಿ ಈ ರೀತಿ ಎಲ್ಲ ಡಿಸೈನ್ ಬರೋದು. ಅದು ಚೂಡಿದಾರದಲ್ಲಿ ಬಂದಿದೆಯಲ್ಲ, ಅದು ನಂಗೆ ಇಷ್ಟ ಆಯಿತು. ಸೊ ಆರ್ಡರ್ ಮಾಡಿದೆ. ಅದೇ ರೀತಿ ಬಂದಿದೆ ಅಂತ ಹೇಳಿ ಏನೋ ಒಂದು ಹ್ಯಾಪಿ. ಸೊ ಎಸ್, ಐ ಆಮ್ ಹ್ಯಾಪಿ ವಿತ್ ದ ಪ್ರಾಡಕ್ಟ್. ಹಾಗೆಯೇ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡಿದೆ. ಐ ಲವ್ ಟು ಡೂ ದಿಸ್. ಐ ನೆವರ್ ಗೆಟ್ ಬೋರ್ಡ್. ಔಟ್ಸೈಡ್ ವಾಕ್ ಮಾಡೋದು, ಬೀಯಿಂಗ್ ಇನ್ ನೇಚರ್. ಯು ಕ್ಯಾನ್ ಸಿ ಇನ್ ಆಲ್ಮೋಸ್ಟ್ ಎವ್ರಿ ವ್ಲಾಗ್ ಐ ಡೂ ದ ಸೇಮ್. ಮತ್ತೇನಿದೆ ಅಲ್ವಾ ಮಾಡೋದು ಅಂತಂದರೆ, ಡೈಲಿ ರುಟೀನ್, ಡೇ ಇನ್ ಮೈ ಲೈಫ್, ದ ಸೇಮ್ ರುಟೀನ್ ರಿಪೀಟಿಂಗ್ ಅಷ್ಟೇ. ಐ ಗೆಸ್ ಎಲ್ಲರ ಲೈಫಲ್ಲೂ ಅಷ್ಟೇ, ಬೇರೇನು ಅಲ್ವಾ. ಸೊ ಚಿಕ್ಕು ಸಪೋಟ ಮೈ ಫೇವ್ರೆಟ್ ಇದೆ ಆ್ಯಕ್ಚುಲಿ. ಚಿಕ್ಕು, ಕೊಕ್ಕೋ, ದೆರ್ ಇಸ್ ಲಾಟ್ಸ್ ಆಫ್ ಚೈಲ್ಡ್ಹುಡ್ ಮೆಮೊರೀಸ್, ನಾಸ್ಟಲಾಜಿಯಾ ಮೊಮೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್, ಈವ್ನಿಂಗ್ ಕಾಫಿ ಕುಡಿಯೋದಿದ್ರೆ ಆಗ್ತದಾ? ಇಲ್ಲ ಅಲ್ಲ. ಸೊ ಒಂದು ಫಿಲ್ಟರ್ ಕಾಫಿ ಕುಡಿಯೋಣ ಅಂತ ಹೇಳಿ ಹಾಗೆ ಬಳೆ ಎಲ್ಲ ನಾನು ಈ ರೀತಿ ಸಜ್ಜು ಮಾಡ್ತಾಯಿದ್ದೀನಿ. ರಾತ್ರಿ ಒಂದು ಫಂಕ್ಷನಿಗೆಲ್ಲ ಹೋಗಲಿಕ್ಕಿದೆ. ಸೊ ಹಿಂದಿನ ದಿನ ಏನು ಕೆಲಸ ಅಂತಂದರೆ ಈ ರೀತಿ ಎಲ್ಲ ಸೆಟ್ ಮಾಡಿ ಇಡೋದು, ಮರುದಿನ ಫಂಕ್ಷನಿಗೆ ಹೋಗಲಿಕ್ಕೆ. ಸೊ ಬಳೆ ಎಲ್ಲ ಈ ರೀತಿ ನನ್ನ ಫೇವ್ರೆಟ್ ಗಾಜಿನ ಬಳೆಗಳೇನಿದೆ ಅದನ್ನೆಲ್ಲ ಈ ರೀತಿ ಒಂದಕ್ಕೊಂದನ್ನು ಸೆಟ್ ಮಾಡ್ತಾಯಿದ್ದೀನಿ. ತುಂಬಾ ಇಷ್ಟ. ಪ್ಲೇನ್ ಗಾಜಿನ ಬಳೆ ಏನಿದೆ ಹಸಿರು ಕಲರಿಂದು ಮತ್ತು ಕೆಂಪು ಕಲರಿಂದು, ಅದಂತೂ ತುಂಬಾ ಫೇವ್ರೆಟ್ ನನಗೆ. ಪಟ್ಟೆ ಸಾರಿ, ಈ ಸಿಲ್ಕ್ ಸಾರಿ ಎಲ್ಲ ಹಾಕ್ತಿದ್ರೆ ಈ ಬಳೆಗಳಂತೂ ಅಷ್ಟು ಸುಂದರವಾಗಿ ಕಾಣುತ್ತೆ. ಈ ಗೋಲ್ಡನ್ ಬಳೆ ಏನಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ ಅಲ್ವಾ. ಹಾಗೆಯೇ ರಾತ್ರಿದು ಊಟ ಡನ್. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದೆನ್. ಹ್ಯಾವ್ ಅ ಗ್ರೇಟ್ ಡೇ.